ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜು. ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಕೆಲವೇ ಹೊತ್ತಿನ ಮುಂಚೆ ಡಿಸಿಗಳ ಜೊತೆ ಸಭೆ ನಡೆಸ್ತಾ ಇದ್ರು ಪ್ರಧಾನಮಂತ್ರಿಗಳು. ಅದು ಮುಗೀತು. ಡಿಸಿಗಳಿಗೆ ಲಾಕ್ಡೌನ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಬೇಕಿದ್ರೆ ಲಾಕ್ಡೌನ್ ಜಾರಿಗೆ ತರಬಹುದು. ಡಿಸಿಗಳ ಸಂವಾದದಲ್ಲಿ ನರೇಂದ್ರ ಮೋದಿ ಅವರ ಸೂಚನೆ. ಬ್ರೇಕಿಂಗ್ ನ್ಯೂಸ್. ನಿಮ್ಮ ಜಿಲ್ಲೆಗಳ ಸಮಸ್ಯೆ ನಿಮಗೆ ಗೊತ್ತಿರುತ್ತೆ. ಪರಿಸ್ಥಿತಿಗೆ ತಕ್ಕ ಹಾಗೆ ನೀವೇ ನಿರ್ಧಾರವನ್ನು ಕೈಗೊಳ್ಳಿ. ರೂಲ್ಸ್ ಏನಾದರೂ ಬದಲಾಯಿಸಬೇಕಿದ್ರೆ ನಮಗೆ ತಿಳಿಸಿ ಅಷ್ಟೇ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಇರೋ ಥರ ನೋಡ್ಕೊಳ್ಳಿ. ಲಸಿಕೆ ಹಂಚಿಕೆಗೆ 15 ದಿನ ಮುಂಚೆನೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಜಿಲ್ಲಾಧಿಕಾರಿಗಳೇ ಫೀಲ್ಡ್ ಕಮಾಂಡರ್ಗಳೀಗ. ನಿಮ್ಮ ಜಿಲ್ಲೆಗಳ ಸಮಸ್ಯೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಪರಿಸ್ಥಿತಿಗೆ ತಕ್ಕ ಹಾಗೆ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ರೂಲ್ಸ್ ಬದಲಾವಣೆ ಮಾಡಬೇಕು ಅಂತಿದ್ರೆ ಮಾತ್ರ ನಮಗೆ ತಿಳಿಸಿ. ಹಳ್ಳಿಗಳಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ. ಒಂದೊಂದು ಜೀವ ಕೂಡ ತುಂಬ ಇಂಪಾರ್ಟೆಂಟು, ಅತ್ಯಮೂಲ್ಯ. PM ಕೇರ್ನಿಂದ ಎಲ್ಲ ನೆರವನ್ನು ನಾವು ನೀಡೋಕೆ ನಿಮಗೆ ಸಿದ್ಧ. ಯು ಡೋಂಟ್ ವರಿ. ಆದರೆ ಪ್ರತಿಯೊಂದು ನಿರ್ಧಾರವನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಿ. ಆ ನಿರ್ಧಾರವನ್ನು ನಮಗೂ ತಿಳಿಸಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಲಸಿಕೆ ಆಗಬೇಕು, ಪಾಸಿಟಿವಿಟಿ ರೇಟ್ ಕಡಿಮೆ ಆಗಬೇಕು, ಮತ್ತು ಆಯಾ ಜಿಲ್ಲೆಗಳಲ್ಲಿ ಎಲ್ಲ ಮುತುವರ್ಜಿಯನ್ನು ತೆಗೆದುಕೊಂಡು ಏನೇನು ಬೇಕು ಎಲ್ಲ ಕ್ರಮಗಳನ್ನು ಬೇಗ ತೆಗೆದುಕೊಳ್ಳಿ. ಈ ಸೂಚನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕದ ಆಯ್ದ 17 ಜಿಲ್ಲೆಗಳ ಆ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸಂವಾದವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. बहुत काम आने वाले हैं. इन अनुभवों का सही इस्तेमाल करके आप आगे भी देश की बड़ी सेवा कर सकते हैं. मुझे विश्वास है कि आपके सहयोग से, आपके कुशल नेतृत्व से, आपके कुशल प्रबंधन से भारत कोरोना के खिलाफ इस लड़ाई में मजबूती से आगे बढ़ेगा. मुझे खुशी है कि आज सभी जो राज्य इस मीटिंग में हैं उनके सभी माननीय मुख्यमंत्रियों ने भी समय निकाला. जब कार्यक्रम की रचना कर रहे थे तब लग रहा था कि मुख्यमंत्रियों का समय इसमें व्यस्त करने की जरूरत नहीं है, क्योंकि जिले के लोगों से बात करना है वो तो जानते ही थे. लेकिन फिर भी इस विषय के प्रति गंभीरता को लेकर के, संवेदनशीलता को लेकर के मुख्यमंत्री भी इसमें जुड़े हैं. ये बहुत ही स्वागत योग्य है. मैं सभी आदरणीय मुख्यमंत्रियों का भी हृदय से आभार व्यक्त करता हूं और मुख्यमंत्री जी के मार्गदर्शन में आपकी जिले की सारी टीमें एक विश्वास के साथ, संकल्प के साथ एक गांव को कोरोना से बचाना है, इस मंत्र को लेकर के आप आगे बढ़ें और तेजी से रिकवरी रेट बढ़े, तेजी से पॉजिटिव केसों की संख्या बढ़े, तेजी से टेस्ट ज्यादा हो. इन सभी बातों पर बल देते हुए हम सफलता की दिशा में एक भी प्रयास न छोड़े, एक भी प्रयोग न छोड़े. मुझे विश्वास है कि जो आपसे सुना है उसमें एक आत्मविश्वास भी है, अनुभव भी हैं, नए तौर तरीके भी हैं. ये सारी चीजें अपने आप में बहुत बड़ा विश्वास पैदा करती हैं. मैं फिर एक बार आप सबका बहुत बहुत धन्यवाद करता हूं. और देश के भी बहुत काम आने वाले हैं. इन अनुभवों का सही इस्तेमाल करके आप आगे भी देश की बड़ी सेवा कर सकते हैं. मुझे विश्वास है कि आपके सहयोग से, आपके कुशल नेतृत्व से, आपके कुशल प्रबंधन से भारत कोरोना के खिलाफ इस लड़ाई में मजबूती से आगे बढ़ेगा. मुझे खुशी है कि आज सभी जो राज्य इस मीटिंग में हैं उनके सभी माननीय मुख्यमंत्रियों ने भी समय निकाला. जब कार्यक्रम की रचना कर रहे थे तब लग रहा था कि मुख्यमंत्रियों का समय इसमें
व्यस्त करने की जरूरत नहीं है, क्योंकि जिले के लोगों से बात करना है वो तो जानते ही थे। लेकिन फिर भी इस विषय के प्रति गंभीरता को लेकर के, संवेदनशीलता को लेकर के मुख्यमंत्री भी इसमें जुड़े हैं, ये बहुत ही स्वागत योग्य है। मैं सभी आदरणीय मुख्यमंत्रियों का भी हृदय से आभार व्यक्त करता हूं और मुख्यमंत्री जी के मार्गदर्शन में आपकी जिले की ಕೊರೋನಾ ಕಂಟ್ರೋಲ್ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹೊಣೆಯನ್ನು ಕೊಟ್ಟಿದ್ದಾರೆ. ಡಿಸಿಗಳೇ ಯಾವುದೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಲಾಕ್ಡೌನ್ ಬೇಕಿದ್ರೂ ಮಾಡಬಹುದು ನೀವು ಅಂದ್ರು ಪ್ರಧಾನಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಪ್ರಧಾನಮಂತ್ರಿಗಳೇ ಡೈರೆಕ್ಟ್ ಆಗಿ ಹೇಳಿದ್ಮೇಲೆ ಮುಗೀತು. ಇನ್ನೇನಿದ್ರು ಕಠಿಣ ಕ್ರಮಗಳು ಮಾತ್ರ ಡೈರೆಕ್ಟ್ ಜಿಲ್ಲಾಧಿಕಾರಿಗಳು ತಗೋತಾರೆ. ಮತ್ತಷ್ಟು ಜಿಲ್ಲೆಗಳಲ್ಲಿ ವಾರದ ಕೆಲವು ದಿನ ಲಾಕ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ವಾರದ 2-3 ದಿನ ಲಾಕ್ ಕೂಡ ಮಾಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಎಲ್ಲೆಲ್ಲಿ ಪ್ರತಿ ದಿವಸ 1,000ಕ್ಕೂ ಹೆಚ್ಚು 1,500ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆಯೋ ಅಲ್ಲೆಲ್ಲ ಕಡೆ ಈಗ ಕಠಿಣ ಕ್ರಮಗಳನ್ನು ಆಯಾ ಜಿಲ್ಲಾಧಿಕಾರಿಗಳೇ, ಬಿಕಾಸ್ ಈಗ ಅವರೇ ವಾರ್ ಫುಟ್ಟಲ್ಲಿರೋರು, ಅವರೇ ಲೀಡ್ ಮಾಡ್ತಿರೋರು, ಅಧಿಕಾರವನ್ನು ಅವರು ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಹಾಗಾಗಿ ಆ ಎಲ್ಲ ಸೂಚನೆಯನ್ನು ಕೊಟ್ಟ ಬಳಿಕ ಇದೀಗ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇದುವರೆಗೆ ಬರೀ ಈ ಕ್ಷಣಕ್ಕೆ ಕಳೆದ ವಾರ 4 ಜಿಲ್ಲೆಗಳಲ್ಲಿ ನಾವು ನೋಡಿದ್ವಿ ಅಷ್ಟೇ. ಆದರೆ ಈಗ ಹಂಗಲ್ಲ, ಇನ್ನಷ್ಟು ಜಿಲ್ಲೆಗಳು ಲಾಕ್ಡೌನ್ಗೆ ಒಳಪಡುವ ಸಾಧ್ಯತೆ ಇರುತ್ತೆ. ಅದು 1 ವಾರ ಲಾಕ್ಡೌನ್ ಆಗಿರ್ಬೋದು, ವೀಕೆಂಡ್ ಲಾಕ್ಡೌನ್ ಆಗಿರ್ಬೋದು, ಅಥವಾ ವಾರದಲ್ಲಿ 4 ದಿನ ಮಾತ್ರ ಲಾಕ್ಡೌನ್ ಆಗಿರ್ಬೋದು. ಹೇಗಾದರೂ ಸರಿ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಹೇಗೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕು ಅಷ್ಟೇ. ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಡಿಸಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಾಯಿತು ಮಾನ್ಯ ಪ್ರಧಾನಮಂತ್ರಿಗಳು. ಎಲ್ಲೆಲ್ಲೂ ಕಂಟೈನ್ಮೆಂಟ್ ಝೋನ್ ಇದೆ ಅಲ್ಲೆಲ್ಲ ಕಡೆ ಗಮನಿಸಿ, ನಿಮ್ಮ ಊರ ಬಗ್ಗೆ ನಿಮಗೆ ಗೊತ್ತಿದೆ, ಹಾಗಾಗಿ ನೀವು ಆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಬಟ್ ನೀವೇನೇ ನಿರ್ಧಾರ ತೆಗೆದುಕೊಳ್ಳಿ, ಏನೇ ಬದಲಾವಣೆ ಮಾಡಿ, ಆ ಬದಲಾವಣೆಯ ಕ್ರಮಗಳನ್ನು ನಮಗೆ ತಿಳಿಸಿ, ಕೀಪ್ ಅಸ್ ಇನ್ಫಾರ್ಮ್ಡ್ ಅಂತೀವಲ್ಲ ಹಾಗೆ. ಹಾಗಾಗಿ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಮತ್ತಷ್ಟು ಜಿಲ್ಲೆಗಳಲ್ಲಿ ವಾರದ ಲಾಕ್ಡೌನ್, ಅರ್ಧ ವಾರದ ಲಾಕ್ಡೌನ್, ವೀಕೆಂಡ್ ಲಾಕ್ಡೌನ್, 2-3 ದಿವಸದ ಲಾಕ್ಡೌನ್ ಇವೆಲ್ಲವೂ ನಡೆಯುವ ಸಾಧ್ಯತೆಗಳೀಗ ದಟ್ಟವಾಗಿರುತ್ತೆ. ಇದುವರೆಗೆ ಬರೀ 4 ಜಿಲ್ಲೆ 5 ಜಿಲ್ಲೆ ಮಾತ್ರ ಸೀಮಿತವಾಗಿತ್ತು. ಅಲ್ಲೆಲ್ಲೋ ಬಳ್ಳಾರಿ, ಈ ಕಡೆ ಎಲ್ಲೋ ವಿಜಯನಗರ, ಇನ್ನೊಂದು ಕಡೆ ಚಾಮರಾಜನಗರ ಹೀಗಿತ್ತು. ಇವಾಗ ಹಂಗಲ್ಲ, ಇನ್ನೂ ಹಲವಾರು ಜಿಲ್ಲೆಗಳು ಈ ಲಾಕ್ಡೌನ್ಗೆ ಒಳಪಡುವ ಹಲವಾರು ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ ಇನ್ನೊಂದಷ್ಟು ದಿನ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಅವ್ರು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡಿದ್ದಾರೆ. ಹೀಗಾಗಿ ಇವತ್ತು ಈ ಕ್ಷಣ ಅವ್ರು ಕೊಟ್ಟಂತಹ ಸಂದೇಶ, ಸೂಚನೆ ಮುಂದಿನ ದಿನದಲ್ಲಿ ಮತ್ತಷ್ಟು ಜಿಲ್ಲೆಗಳು ಲಾಕ್ಡೌನ್ಗೆ ಒಳಪಡುವ ಸಾಧ್ಯತೆ ಇರುತ್ತೆ.